ಮೊದಲನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳು. ಕಾರಣಗಳನ್ನ ನೋಡಿದ್ರೆ ಈಗ ಪರಿಣಾಮಗಳನ್ನ ನೋಡೋಣ. ವರ್ಸಲ್ಸ್ ಒಪ್ಪಂದಕ್ಕೆ ಸಹಿ. ಮೊದಲ ಮಹಾಯುದ್ಧದ ಪರಿಣಾಮಗಳು. ವರ್ಸಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದನ್ನು 1919ರಲ್ಲಿ ಆ 1919ರಲ್ಲಿ ಈ ಬಣಗಳು, ಓಕೆನಾ, ಸೊ ಬಣ ರಾಷ್ಟ್ರಗಳು ವರ್ಸಲ್ಸ್ ಒಪ್ಪಂದಕ್ಕೆ ಸಹಿ ಆಗ್ತವೆ. ಇದನ್ನ ವರ್ಸಲ್ಸ್ ಹ್ಯೂಮಿಲಿಯೇಟಿಂಗ್ ಟ್ರೀಟಿ ಅಂತ ಕೂಡ ಕರೀತಾರೆ ಮಕ್ಕಳೇ. ಈ ಒಂದು ಒಪ್ಪಂದವು ಮೊದಲ ಮಹಾಯುದ್ಧವನ್ನ ಕೊನೆಗೊಳಿಸೋದಿಕ್ಕೆ ಕಾರಣ ಆಗತ್ತೆ. ಎರಡನೇ ಪರಿಣಾಮ, ಆಸ್ಟ್ರಿಯಾ ಹಂಗೇರಿ ಆಟೋಮನ್ ಸಾಮ್ರಾಜ್ಯಗಳ ಅಸ್ತಿತ್ವ ನಾಶ ಆಗತ್ತೆ. ಯುರೋಪಿನ ಭೂಪಟವೇ ಇದರಿಂದ ಬದಲಾಗತ್ತೆ. ಯಾಕೆ ಅಂತಂದ್ರೆ ಅನೇಕ ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು. ಅದೇ ರೀತಿ ರಾಷ್ಟ್ರ ಸಂಘ ರಚನೆ ಆಯಿತು. ಲೀಗ್ ಆಫ್ ನೇಷನ್ಸ್ ಅಂತ ಕರಿತೀವಿ ಇದನ್ನ. ಸೊ ಈ ಲೀಗ್ ಆಫ್ ನೇಷನ್ಸ್ ಯಾಕೆ ರಚನೆ ಮಾಡಲಾಯಿತು ಅಂತಂದ್ರೆ ಮುಂದೆ ಮಹಾಯುದ್ಧಗಳು ಆಗದಂತೆ ತಡೆಯಲು ರಾಷ್ಟ್ರ ಸಂಘವನ್ನ ರಚನೆ ಮಾಡಲಾಯಿತು. ಇದರ ಪರಿಣಾಮ ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆಗೆ ಕೂಡ ಇದು ಕಾರಣ ಆಗತ್ತೆ. ಇದು ಮೊದಲ ಮಹಾಯುದ್ಧದ ಪರಿಣಾಮಗಳು.